ಸೊ ಲೆಫ್ಟ್ ಕಂಟ್ರೋಲ್ ಬಂದರೆ ಸ್ಟಾರ್ಟಿಂಗ್ ಇದು ಒಂದು ಝೂಮ್ ಆ್ಯನಿಮೇಷನ್ ಕೊಡೋಣ. ಸೊ ಇಲ್ಲಿ ಸ್ಕೇಲ್ ಅಂತಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿ. ಇದು ಕೀ ಫ್ರೇಮ್, ಇದು ಸ್ಟಾಪ್ ವಾಚ್. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ 100 ಸ್ಕೇಲಿಂದ ನೆಕ್ಸ್ಟ್ ಒಂಚೂರು ಝೂಮ್ ಆಗಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಡಾಟ್ ಬಂದಿದೆ ನೋಡಿ, ಇದಕ್ಕೆ ಕೀ ಫ್ರೇಮ್ ಅಂತ ಹೇಳ್ತೀವಿ. ಸೊ ಕೀ ಫ್ರೇಮ್ ಅಂದರೆ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಸ್ಕೇಲ್ದು ಯಾವ ಪ್ರಾಪರ್ಟಿಗೆ ಕೀ ಫ್ರೇಮ್ ಈ ಸ್ಟಾಪ್ ವಾಚ್ ಆನ್ ಮಾಡಿರ್ತೀವೋ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಇದ್ರ ವ್ಯಾಲ್ಯೂ ಏನಿದೆ ಅದನ್ನು ರೆಕಾರ್ಡ್ ಮಾಡಿಟ್ಕೊ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಈ 0 ಸೆಕೆಂಡಲ್ಲಿ ಈ ಕ್ಲಿಪ್ದು ಸ್ಕೇಲು 100 ಅಂತ ಜ್ಞಾಪಕ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಎಂಡಿಂಗಲ್ಲಿ ಬರುವಾಗ ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಸೊ 105. ಇವಾಗ ಎಂಡಿಂಗಲ್ಲಿ ಬರುವಾಗ ಇದ್ರದ್ದು ಸ್ಕೇಲು 105 ಇರಬೇಕಂತ ಜ್ಞಾಪಕ ಇಟ್ಕೊಳ್ಳುತ್ತೆ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ಸ್ವಲ್ಪ ಝೂಮ್ ಆ್ಯನಿಮೇಷನ್ ನೆಕ್ಸ್ಟ್ ಇವಾಗ ಇಲ್ಲಿ ಬಂದ್ಬಿಟ್ಟು ಟೆಕ್ಸ್ಟು ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಇಲ್ಲಿ ಕೆಲವೊಂದು ಕಡೆ. ಹಾಗಾಗಿ ಏನು ಮಾಡ್ತೀವಿ, ಒಂದು ಡಾರ್ಕ್ ಓವರ್ಲೇ ಹಾಕ್ತೀವಿ ನಾವು, ಬ್ಲ್ಯಾಕ್ ಕಲರು. ಸೊ ಅಗೇನ್ ಓವರ್ಲೇ ಅಂದರೆ ಏನು, ಒಂದು ಸಿಂಪಲ್ ಕಲರ್ ಬ್ಲ್ಯಾಕ್ ಕಲರ್ ಹಾಕಬೇಕು, ಅದರದ್ದು ಒಪಾಸಿಟಿ ಕಮ್ಮಿ ಮಾಡಬೇಕು. ಅದಕ್ಕೊಂದು ಆ್ಯನಿಮೇಷನ್ ಬೇಕಾದ್ರೆ ಏನಾದರೂ ಕೊಡ್ಬೋದು. ಸೊ ಇವಾಗ ನ್ಯೂ ಐಟಮ್ ಬನ್ನಿ, ಇಲ್ಲಿ ಕಲರ್ ಮ್ಯಾಟ್ ಅಂತಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ದು ಮ್ಯಾಟ್ ಸೆಲೆಕ್ಟ್ ಮಾಡ್ಬೋದು. ಸೊ ಫಸ್ಟು ಡೈಮೆನ್ಷನ್ಸ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ. ಸೊ ನಮ್ಮ ವಿಡಿಯೋ ಸೈಜ್ ಏನಿದೆ ಅಷ್ಟದ್ದು ಡೈಮೆನ್ಷನ್ ಬೇಕು. ಹಾಗಾಗಿ ಇಲ್ಲಿ 1920 1080 ಇದನ್ನು ಓಕೆ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಕಲರ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಇಲ್ಲಿ ಹೆಸರು ನಾನು ಬ್ಲ್ಯಾಕ್ ಓವರ್ಲೇ ಅಂತ ಹೆಸರು ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಡಿ. ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಪ್ರಾಜೆಕ್ಟ್ ಪ್ಯಾನಲಲ್ಲಿ, ಅದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿ. ಸೊ ಅಗೇನ್ ಇದೆಲ್ಲ ಡ್ಯೂರೇಷನ್ ಬಂದು 5 seconds ಡ್ಯೂರೇಷನ್ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಟ್ರಿಮ್ ಮಾಡ್ಕೋಬೋದು. ಇವಾಗ ಇದ್ರದ್ದು ಕ್ಲಿಪ್ ಸೆಲೆಕ್ಟ್ ಮಾಡಿ. ಅಗೇನ್ ಟೈಮ್ ಇಂಡಿಕೇಟ್ರು ಆ ಕ್ಲಿಪ್ ಮೇಲೆ ಇರಬೇಕು, ಆವಾಗಲೇ ಕಾಣಿಸೋದು ನಾವು ಇಲ್ಲೇನೇ ಚೇಂಜಸ್ ಮಾಡೋದು. ಕೆಲವೊಂದು ಸತಿ ಏನಾಗುತ್ತೆ, ನಮ್ದು ಈ ಟೈಮ್ ಇಂಡಿಕೇಟ್ರ್ ಇಲ್ಲೆಲ್ಲ ಇರುತ್ತೆ, ಕ್ಲಿಪ್ ಸೆಲೆಕ್ಟ್ ಮಾಡಿ ಇಲ್ಲಿ ಚೇಂಜ್ ಮಾಡ್ತಿರ್ತೀವಿ, ಇಲ್ಲೇನೂ ಕಾಣಿಸಲ್ಲ. ಸೊ ಅದು ಯಾಕಂದರೆ ಟೈಮ್ ಇಂಡಿಕೇಟ್ರ್ ಇಲ್ಲಿ ಎಲ್ಲಿರುತ್ತೋ ಆವಾಗ ಈ ನಮಗೆ ಇಲ್ಲಿ ವಿಡಿಯೋ ತೋರಿಸೋದು. ಸೊ ಇವಾಗ ಇಲ್ಲಿ ಬನ್ನಿ, ಇದ್ರದ್ದು ಓವರ್ಲೇ ಒಂದು 70% ಅಷ್ಟು ಕೊಡಿ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಒಂದು ಆ್ಯನಿಮೇಷನ್ ಕೊಡ್ಬೋದು ಮತ್ತೆ. ಸೊ ಪೊಸಿಷನ್ ಮೇಲ್ಗಡೆಯಿಂದ ಕೆಳಗಡೆ ತರಿಸ್ತಿದ್ದೀವಿ. ಸೊ ಹಾಗಾಗಿ ಪೊಸಿಷನ್ ಕೀ ಫ್ರೇಮ್ ಕೊಡಿ. ಇದು ನಮಗೆ ಫೈನಲಾಗಿ ಇಲ್ಲಿ ಬರಬೇಕು. ಸೊ ಇದನ್ನು ಸ್ವಲ್ಪ ಮುಂದೆ ತೊಗೋತೀನಿ. ಸ್ಟಾರ್ಟಿಂಗಲ್ಲಿ ಇದು ಫುಲ್ ಈ ರೀತಿ ಮೇಲೆ ಹೋಗ್ಬೇಕು. ಇವಾಗ ನಾವು ಬಂದು ಇಲ್ಲಿ ಪ್ಲೇ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಕ್ಲಿಪ್ನ ಸ್ವಲ್ಪ ಹಿಂದೆ ಎಕ್ಸ್ಟೆಂಡ್ ಮಾಡಿಬಿಟ್ಟು 2 ಕೀ ಫ್ರೇಮ್ಸ್ನ ಹಿಂದೆ ತೊಗೊಂಡು ಹೋಗ್ಬೋದು. ಇವಾಗ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ ಟೆಕ್ಸ್ಟ್ ಆ್ಯನಿಮೇಷನ್ಸ್, ಇಲ್ಲಿ ಏನಾದರೂ ಒಂದು ಟೆಕ್ಸ್ಟ್ ಆ್ಯನಿಮೇಷನ್ ಕೊಡಬೇಕು. ಡಿಫಾಲ್ಟಾಗಿ ಪ್ರೀಮಿಯರ್ ಪ್ರೋನಲ್ಲಿ ಯಾವುದೇ ರೀತಿಯಾದಂಥ ಚೆನ್ನಾಗಿರೋ ಟೆಕ್ಸ್ಟ್ ಪ್ರೀಸೆಟ್ಸ್ಗಳಿಲ್ಲ, ಟೆಕ್ಸ್ಟ್ ಆ್ಯನಿಮೇಷನ್ ಪ್ರೀಸೆಟ್ಸು. ಒಂದು ಸಿಂಪಲ್ ನೀವು ಆ್ಯನಿಮೇಷನ್ ಕೊಡಬೇಕಂದ್ರೆ ಮೇ ಬಿ ಇಲ್ಲಿ ಎಫೆಕ್ಟ್ಸಿಗೆ ಬಂದರೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಾಸ್ಕ್ ಅಂತಿರುತ್ತಲ್ವ, ಇಲ್ಲಿ ಒಪಾಸಿಟಿನಲ್ಲಿ ಇಲ್ಲಿ ಈ ಟೆಕ್ಸ್ಟ್ ಕ್ಲಿಪ್ ಸೆಲೆಕ್ಟ್ ಮಾಡಿ, ಈ ರೆಕ್ಟ್ಯಾಂಗಲ್ ಇದನ್ನು ಸೆಲೆಕ್ಟ್ ಮಾಡಿ. ಇವಾಗ ಈ ಥರ ಒಂದು ಮಾಸ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಈ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟು ಮಾಸ್ಕ್ ಪಾತ್ ಅಂತಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿ ಕೀ ಫ್ರೇಮ್. ಇವಾಗ ಇದು ಮಾಸ್ಕ್ ಸೆಲೆಕ್ಟ್ ಮಾಡಿಬಿಟ್ಟು ಇದೆರಡು ಪಾಯಿಂಟ್ ಸೆಲೆಕ್ಟ್ ಮಾಡಬೇಕು. ಸೊ ಹೇಗೆ ಪಾಯಿಂಟ್ ಸೆಲೆಕ್ಟ್ ಮಾಡೋದಂದರೆ, ಫಸ್ಟು ಸಿಂಗಲ್ ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಮೇಲ್ಗಡೆ ಶಿಫ್ಟ್ ಕ್ಲಿಕ್ ಮಾಡಿ, ಆವಾಗ 2 ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಇದು ಗೊತ್ತಾಗಿಲ್ಲ ಹೇಗೆ ಮಾಡಬೇಕಂದ್ರೆ ತಲೆ ಕೆಡಿಸ್ಕೋಬೇಡಿ, ಒಂದೊಂದು ಪಾಯಿಂಟೇ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇದು ಕವರ್ ಆಗಿರುತ್ತೆ ಸ್ಟಾರ್ಟಿಂಗ್ ಕೀ ಫ್ರೇಮ್ನಲ್ಲಿ. ಸ್ವಲ್ಪ ಹೊತ್ತಾದಮೇಲೆ ಇದೆರಡು ಪಾಯಿಂಟ್ ನಾನು ಈ ಕಡೆ ಫುಲ್ ರೈಟ್ ಸೈಡ್ ಡ್ರ್ಯಾಗ್ ಮಾಡಿ ಈ ರೀತಿ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ಈ ಥರ ಬರುತ್ತೆ. ಅಗೇನ್ ಇಲ್ಲಿ ಫುಲ್ ಹಾರ್ಶ್ ಇದೆ, ಸ್ವಲ್ಪ ಫೇಡಿಂಗ್ ಕಾಣಿಸ್ಬೇಕಂದ್ರೆ ಫೆದರ್ ಕೊಡಿ. ಸೊ ನೋಡಿ, ಫೆದರ್ ಇನ್ಕ್ರೀಸ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನಮಗೆ. ಇವಾಗ ನಾವು ಪ್ಲೇ ಮಾಡಿದ್ರೆ ಈ ಥರ ಒಂದು ಆ್ಯನಿಮೇಷನ್ ಬರುತ್ತೆ. ಸೇಮ್ ಆ್ಯನಿಮೇಷನ್ ನೀವು ಇದು ಕೂಡ ಕೊಡ್ಬೋದು. ಸೆಲೆಕ್ಟ್ ಮಾಡಿ
ಸ್ಟಾರ್ಟಿಂಗಿಗೆ ಬನ್ನಿ, ಮಾಸ್ಕ್ ಕ್ರಿಯೇಟ್ ಮಾಡಿ. ಇದನ್ನು ಬೇಕಾದರೆ ಮೇಲಿಂದ ಕೆಳಗಡೆ ರಿವೀಲ್ ಥರ ಕೊಡ್ಬೋದು. ಸೊ ಇಲ್ಲಿ ಈ ಥರ ಇರುತ್ತೆ. ಮಾಸ್ಕ್ ಪಾತ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಸ್ಕ್ ಒಂದು ಸೆಲೆಕ್ಟ್ ಮಾಡಿ, ಇದೆರಡು ಇಲ್ಲಿ ಮೇಲೆ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇದೆರಡು ಈ ರೀತಿ ಕೆಳಗಡೆ ಬರುತ್ತೆ. ಆ್ಯಂಡ್ ಹಾಗೆ ಫೆದರ್ ಕೊಡ್ಬೋದು. ಸೊ ಇಲ್ಲಿ ತುಂಬ ಬೇಗ ಬರ್ತಿದೆ. ಸೊ ಇದು ಕೀ ಫ್ರೇಮ್ನ ಸ್ವಲ್ಪ ಮುಂದೆ ತಳ್ಳಿ. ಈ ರೀತಿ ಅಗೇನ್ ಬೈ ಚಾನ್ಸ್ ನಿಮಗೆ ಟೆಕ್ಸ್ಟು ಏನಾದರೂ ಕಾಣಿಸ್ತಿಲ್ಲ ಇದ್ರ ಮೇಲೆ ಅಂತ ಹೇಳಿದ್ರೆ ಸೇಮ್ ಈ ಓವರ್ಲೇನ ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಆನಿಮೇಷನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇದು ಸ್ಟಾರ್ಟಿಂಗಲ್ಲಿ ಮೇಲ್ಗಡೆಯಿಂದ ಬರ್ತಿದೆಯಲ್ಲ, ಮೇಲ್ಗಡೆಯಿಂದ ಬರೋ ಬದಲು ಲೆಫ್ಟಿಂದ ಬರ್ಸ್ಕೋಬೋದು. ಯಾಕಂದರೆ ನಮಗೆ ಈ ಟೆಕ್ಸ್ಟ್ ಸ್ಕ್ರೋಲಿಂಗ್ ಕೂಡ ಲೆಫ್ಟಿಂದ ಆಗ್ತಿರೋದು, ಅದಕ್ಕೋಸ್ಕರ. ಸೊ ಈ ಕ್ಲಿಪ್ ಸ್ಟಾರ್ಟಿಂಗಿಗೆ ಬನ್ನಿ, ಇದನ್ನು ಸ್ವಲ್ಪ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ಯಾರೋ ಇದೆಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಕೀ ಫ್ರೇಮಿಗೆ ಜಂಪ್ ಆಗುತ್ತೆ. ಇಲ್ಲಿ ಈ ರೌಂಡ್ ಕ್ಲಾಕ್ ವೈಸ್ ಆರೋ ಇದೆಯಲ್ವ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಪೊಸಿಷನ್ ರೀಸೆಟ್ ಆಗುತ್ತೆ. ಸೊ ಇವಾಗ ಇದನ್ನು ಲೆಫ್ಟ್ ಸೈಡ್ ಮೂವ್ ಮಾಡ್ಕೋಬೋದು ಈ ರೀತಿ. ಈಗ ಹಾಗೆ ಇಲ್ಲೂ ಕೂಡ ಓವರ್ಲೇನ ಹಾಕೋಬೋದು. ಹಾಗೇನು ಇಲ್ಲೂ ಕೂಡ ಸ್ವಲ್ಪ ಚೇಂಜ್ ಮಾಡೋಣ. ಸೊ ಇಲ್ಲಿ ಪೊಸಿಷನ್ ಕೀ ಫ್ರೇಮ್ ತೆಗೆದುಬಿಡ್ತೀನಿ ನಾನು. ಸೊ ಹಾಗೇನು ಈ ಬ್ಲೂ ಕಲರ್ ಆಗಿರುತ್ತಲ್ಲ, ಮತ್ತೆ ಕ್ಲಿಕ್ ಮಾಡಿದ್ರೆ ಇರೋ ಕೀ ಫ್ರೇಮ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ಸ್ಕೇಲ್ ಆನಿಮೇಷನ್ ಕೊಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ. ಸೊ ಇದು ಫೈನಲ್ ಆಗಿ ಈ ಥರ ಬ್ಲ್ಯಾಕ್ ಬರಬೇಕು ನಮಗೆ. ಸ್ಟಾರ್ಟಿಂಗಲ್ಲಿ 0. ಇವಾಗ ನಾವು ಪ್ಲೇ ಮಾಡಿದ್ರೆ ಈ ಥರ. ಇವಾಗ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇದ್ದಂಗಿದೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ರೈಟ್ ಕ್ಲಿಕ್ ಮಾಡಿ ಅಪ್ಲೈ ಡಿಫಾಲ್ಟ್ ಟ್ರಾನ್ಸಿಷನ್ ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಒಂದು ಡಿಸಾಲ್ವ್ ಟ್ರಾನ್ಸಿಷನ್ ಬರುತ್ತೆ, ಫೇಡಿಂಗ್ ಟ್ರಾನ್ಸಿಷನ್ ಈ ರೀತಿ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ಈ ರೀತಿ. ಸೊ ಈ ಫಿಟ್ನೆಸ್ ಸ್ಟುಡಿಯೋ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಒಂದು ಫೇಡ್ ಹಾಕ್ತೀನಿ ನಾನು ಈ ರೀತಿ. ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದು ವಿಡಿಯೋ ಇಲ್ಲಿ ಮತ್ತೆ ಫೇಡ್ ಟ್ರಾನ್ಸಿಷನ್ ಹಾಕ್ತಿದ್ದೀನಿ. ಟೆಕ್ಸ್ಟ್ಗೂ ಅಷ್ಟೇ ಫೇಡ್ ಟ್ರಾನ್ಸಿಷನ್. ಸೊ ಇದು ಫೇಡ್ ಟ್ರಾನ್ಸಿಷನ್ ಸ್ವಲ್ಪ ಚಿಕ್ಕದು ಮಾಡ್ತೀನಿ ಇಲ್ಲಿ. ಇಲ್ಲಿ ಎಂಡಿಂಗಲ್ಲೂ ಒಂದು ಫೇಡ್ ಟ್ರಾನ್ಸಿಷನ್ ಹಾಕೋಣ. ಈ ಥರ. ಇದು ಫೇಡ್ ಆಗಿದ ತಕ್ಷಣ ಇದೆರಡು ಕಾಲ್ ಟು ಆ್ಯಕ್ಷನ್ನ ಇಲ್ಲಿ ಹಾಕೋಬೋದು. ಇನ್ನೊಂದ್ಸತಿ ಪ್ಲೇ ಮಾಡಿ ನೋಡೋಣ.
ಈಗ ಫೈನಲ್ ಪಾಲಿಶಿಂಗ್ ವರ್ಕ್ ಮಾಡೋಣ. ಟ್ರಾನ್ಸಿಷನ್ಸ್, ಎಫೆಕ್ಟ್ಸ್ ಈ ತರದೆಲ್ಲ ಬೇಕಂದ್ರೆ ನೆಕ್ಸ್ಟ್ ಇವಾಗ ಹಾಕ್ಬೋದು. ಪ್ರೀಮಿಯರ್ ಪ್ರೋ ನಲ್ಲಿ ಅಷ್ಟು ಚೆನ್ನಾಗಿರೋ ಟ್ರಾನ್ಸಿಷನ್ಗಳು ಈ ತರದೆಲ್ಲ ಏನಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಪ್ಲಗಿನ್ ತೋರಿಸ್ಕೊಡ್ತಿದ್ದೀನಿ, ಎಕ್ಸ್ಟೆನ್ಷನ್ ಅಥವಾ ಪ್ಲಗಿನ್ನು. ಸೊ ಮಿಸ್ಟರ್ ಹಾರ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನಿಮಗೆ ಪ್ರಾಡಕ್ಟ್ಸ್ಗೆ ಬಂದರೆ ಪ್ರೀಮಿಯರ್ ಪ್ರೋ, ಸೊ ಪ್ರೀಮಿಯರ್ ಕಂಪೋಸರ್ ಅಂತ ಇರುತ್ತೆ. ಇದನ್ನ ಲರ್ನ್ ಮೋರ್ ಆ್ಯಂಡ್ ಡೌನ್ಲೋಡ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇರುತ್ತೆ. ಮ್ಯಾಕ್ ಇದ್ರೆ ಮ್ಯಾಕ್ ಅವ್ರು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಆದ್ಮೇಲೆ ಇನ್ಸ್ಟಾಲೇಷನ್ ಫೈಲ್ ಬರುತ್ತೆ, ಜಿಪ್ ಫೈಲು. ಅದನ್ನ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಗೇನ್ ಇದೆಲ್ಲ ಇನ್ಸ್ಟಾಲ್ ಮಾಡುವಾಗ ನಿಮ್ಮ ಪ್ರೀಮಿಯರ್ ಪ್ರೋ ಕ್ಲೋಸ್ ಮಾಡಿರಬೇಕು. ಕ್ಲೋಸ್ ಮಾಡೋ ಮುಂಚೆ Ctrl+S ಪ್ರೆಸ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಇಲ್ಲಾಂದ್ರೆ ಫೈಲ್ ಸೇವ್ ಅಂದ್ಕೊಡಿ. ಪ್ರತಿ ಒಂದೊಂದು ನಿಮಿಷಕ್ಕೂ ನಿಮ್ಮ ಫೈಲ್ನ ಸೇವ್ ಮಾಡ್ತಾ ಇರಿ, ಅಭ್ಯಾಸ ಮಾಡ್ಕೊಳ್ಳಿ Ctrl+S ಪ್ರೆಸ್ ಮಾಡೋದು. ಯಾಕಂದ್ರೆ ಕರೆಂಟ್ ಏನಾದ್ರು ಹೋಗಿದ್ರೆ ಇಲ್ಲ ಪವರ್ ಕಟ್ ಆಗಿ ಏನೋ ಒಂದು ಕ್ರಾಶ್ ಆಗಿಬಿಟ್ರೆ ನಿಮ್ಮ ಮಾಡಿರೋ ವರ್ಕ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮಿಸ್ಟರ್ ಹಾರ್ಸ್ದು ಪ್ಲಗಿನ್ ಇನ್ಸ್ಟಾಲ್ ಮಾಡಿದ್ಮೇಲೆ ಮತ್ತೆ ಓಪನ್ ಮಾಡಿ. ಇಲ್ಲಿ ವಿಂಡೋಗೆ ಬಂದ್ರೆ ಎಕ್ಸ್ಟೆನ್ಷನ್ಸ್ ನಲ್ಲಿ ಪ್ರೀಮಿಯರ್ ಕಂಪೋಸರ್ ಅಂತಿದೆ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ನಿಮ್ಗೆ ನಾರ್ಮಲ್ ಆಗಿ ಇದು ಈ ರೀತಿ ಸಪ್ರೇಟ್ ವಿಂಡೋನಲ್ಲಿ ಬಂದಿರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಸೆನ್ಷಿಯಲ್ ಗ್ರಾಫಿಕ್ಸ್ ಎಲ್ಲ ಇದೆಯಲ್ಲ ಇದ್ರ ಜೊತೆಗೆ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಸಪ್ರೇಟ್ ವಿಂಡೋನಲ್ಲೇ ನೀವು ಯೂಸ್ ಮಾಡ್ಬೋದು. ಸೊ ಅಗೇನ್ ಇಲ್ಲಿ ಸ್ಟಾರ್ಟರ್ ಪ್ಯಾಕ್ ಬಂದರೆ ಇದ್ರೊಳಗಡೆ ನಿಮಗೆ ಟೆಕ್ಸ್ಟ್ ಬಾಕ್ಸಸ್, ಟೆಕ್ಸ್ಟ್ ಪ್ರಿಸೆಟ್ಸ್ ಎಲ್ಲಾನು ಸಿಗುತ್ತೆ. ಸೊ ಇಲ್ಲಿ ನಾವೆಲ್ಲೂ ಟೆಕ್ಸ್ಟ್ ಪ್ರಿಸೆಟ್ಸ್ಗಳು ಯೂಸ್ ಮಾಡಿಲ್ವಲ್ಲ, ಸೊ ಇಲ್ಲೆಲ್ಲ ನೀವು ಬೇಕಾದ್ರೆ ಇವ್ರದ್ದು ಟೆಕ್ಸ್ಟ್ ಪ್ರಿಸೆಟ್ಸ್ನ ಯೂಸ್ ಮಾಡ್ಕೋಬೋದು. ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ನಮಗೆ ಟ್ರಾನ್ಸಿಷನ್ಗಳು ಬೇಕು. ಸೊ ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಆಗಿ ಇದೆಲ್ಲ ಫ್ರೀ ಟ್ರಾನ್ಸಿಷನ್ಸ್ ಇವ್ರು ಕೊಡೋದು. ಹಾಗೆ ನೀವು ಇಲ್ಲಿ ಪೇ ಮಾಡಿದ್ರೆ ಇವ್ರಿಗೆ ಇನ್ನು ಬೇರೆ ಬೇರೆ ಥರದ್ದು ಟ್ರಾನ್ಸಿಷನ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಪ್ರೈಸಿಂಗಿಗೆ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ ಬೈ ಡಿಫಾಲ್ಟ್ ಆಗಿ 1000 ಆ್ಯಸೆಟ್ಸ್ ಕೊಡ್ತಾರೆ. ನೀವು ಪೇ ಮಾಡಿದ್ರೆ 6000 ಆ್ಯಸೆಟ್ಸ್ ಕೊಡ್ತಾರೆ. ಸೊ ಅಗೇನ್ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ, ಫ್ರೀನಲ್ಲಿ ನಿಮಗೆ ಸ್ಟಾರ್ಟರ್ ಪ್ಯಾಕ್ ಇದೆರಡೇ ಸಿಗೋದು. ನೀವು ದುಡ್ಡು ಕೊಟ್ಟರೆ ಪ್ರೀಮಿಯರ್ ಪ್ರೋನಲ್ಲಿ ಟೆಕ್ಸ್ಟ್ ಪ್ರಿಸೆಟ್, ಆಫ್ಟರ್ ಎಫೆಕ್ಟ್ಸ್ಗೆ, ಪ್ರೀಮಿಯರ್ ಪ್ರೋಗೆ, ಟೈಪೋಗ್ರಫಿ, ಫಾಂಟ್ಸು ಈ ಥರದ್ದೆಲ್ಲ ಕೂಡ ಸಿಗುತ್ತೆ. ನಾನು ಇವಾಗವರೆಗೂ ಫ್ರೀ ವರ್ಷನ್ನೇ ಯೂಸ್ ಮಾಡೋದು, ಯಾಕಂದರೆ ಫ್ರೀ ವರ್ಷನಲ್ಲೇ ಸಾಕು, ಚೆನ್ನಾಗಿರೋ ಸಿಂಪಲ್ ಆಗಿರೋ ಟ್ರಾನ್ಸಿಷನ್ ಸಿಗುತ್ತೆ. ಹಾಗೆ ನಮ್ಮ ಈ ಪರ್ಟಿಕ್ಯುಲರ್ ವೀಡಿಯೋಗೂ ಸಿಂಪಲ್ ಟ್ರಾನ್ಸಿಷನ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅಗೇನ್ ಇಲ್ಲಿ ಯಾವ ಥರ ಟ್ರಾನ್ಸಿಷನ್ಸ್ ಯೂಸ್ ಮಾಡೋದು ಅಂತ ನೋಡೋಣ. ಅಗೇನ್ ಟ್ರಾನ್ಸಿಷನಲ್ಲೂ ಅಷ್ಟೇ ಆದಷ್ಟು 2-3 ವೇರಿಯೇಷನ್ಸ್ ಅಷ್ಟೇ ಯೂಸ್ ಮಾಡಿ. ಎಲ್ಲ ವೇರಿಯೇಷನ್ಸ್, ಎಲ್ಲ ಥರ ಟ್ರಾನ್ಸಿಷನ್ಸ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಬೇಕಿರೋ ಕಡೆ ಮಾತ್ರ ಟ್ರಾನ್ಸಿಷನ್ಸ್ ಯೂಸ್ ಮಾಡಿ ಅಷ್ಟೇ. ಸೊ ಇಲ್ಲಿ ಮೇ ಬಿ ಒಂದು ಟ್ರಾನ್ಸಿಷನ್ ಯೂಸ್ ಮಾಡ್ಬೋದು ಅನ್ಕೋತೀನಿ. ಅದು ಸಿಂಪಲ್. ಹೇಗೆ ಟ್ರಾನ್ಸಿಷನ್ ಹಾಕೋದಂದರೆ ಎಲ್ಲಿ ಟ್ರಾನ್ಸಿಷನ್ ಅಪ್ಲೈ ಆಗಬೇಕು ಅಲ್ಲಿ ನಿಮ್ಮ ಟೈಮ್ ಇಂಡಿಕೇಟರ್ನ ತೊಗೊಂಬನ್ನಿ. ಸೊ 2 ಕ್ಲಿಪ್ ಮಧ್ಯ ಇಲ್ಲಿ ಅಪ್ಲೈ ಆಗಬೇಕು. ನೆಕ್ಸ್ಟ್ ಇಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಇಲ್ಲಿ ಪ್ಯಾನ್ನಲ್ಲಿ ಎಷ್ಟೊಂದು ವೇರಿಯೇಷನ್ಸ್ ಇದೆ. ಇದು ಲೆಫ್ಟ್ ಸೈಡ್ ಹೋಗ್ತಿರೋದು, ಇದು ಬಾಟಮ್ ಹೋಗ್ತಿರೋದು, ಈ ಥರ ನಿಮಗೆ ಯಾವ್ದು ಬೇಕೋ ಅದು ವೇರಿಯೇಷನ್ಸ್. ಹಾಗೆ ಇಲ್ಲಿ ಟ್ರಾನ್ಸಿಷನ್ ಸೆಲೆಕ್ಟ್ ಮಾಡಿದ್ರೆ ಇದೆಲ್ಲ ಪ್ಯಾನಲ್ಲಿರೋದು. ಸಪ್ರೇಟಾಗಿ ಇಲ್ಲೇ ನೀವು ನೋಡ್ಬೋದು. ಜಿಮ್ ರಿಲೇಟೆಡ್ ಅಂದರೆ ವರ್ಕೌಟ್ ರಿಲೇಟೆಡ್ ಇರೋದ್ರಿಂದ ಸ್ವಲ್ಪ ಡೈನಾಮಿಕ್ ಆಗಿರಲಿ ಸ್ವಲ್ಪ ಸ್ಲ್ಯಾಂಟ್ ಆಗಿರೋ ಥರದ್ದು ಯಾವುದಾದ್ರೂ ಪ್ಯಾನಿಂಗ್ ತೊಗೊಳ್ಳೋಣ. ಸೊ ಮೇ ಬಿ ಇದನ್ನು ಟ್ರೈ ಮಾಡೋಣ. ಸೆಲೆಕ್ಟ್ ಮಾಡಿ ಆ್ಯಡ್ ಅಂದ್ಕೊಡಿ. ಹಾಗೆ ನೀವು ಈ ಸೌಂಡ್ ಎಫೆಕ್ಟ್ ವಿತ್ ಸೌಂಡ್ ಎಫೆಕ್ಟ್ ಬೇಕಂದರೆ ಇದನ್ನು ಸೆಲೆಕ್ಟ್ ಮಾಡ್ಬೋದು, ಬೇಡ ಅಂತ ಹೇಳಿದ್ರೆ ತೆಗಿಬೋದು. ಸೊ ವಿತ್ ಸೌಂಡ್ ಎಫೆಕ್ಟ್ ಹಾಕಿ ನೋಡೋಣ. ಸೊ ಅಗೇನ್ ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೋಡೋಕೆ ಚೆನ್ನಾಗಿದೆ. ಸೊ ಈ ಉಶ್ ಸೌಂಡ್ ಎಫೆಕ್ಟು ಇದಕ್ಕೆ ಅಷ್ಟು ಸಿಂಕ್ ಆಗ್ತಿಲ್ಲ ಅಂದರೆ ನಾನು ಮ್ಯೂಸಿಕ್ ಹಾಕಿರೋದಕ್ಕೆ. ಯಾಕಂದರೆ ಸೊ ಇಲ್ಲಿ ಆಲ್ರೆಡಿ ಲೈಕ್ ಕಂಟಿನ್ಯೂಸ್ ಒಂದು ಬೀಟ್ ಮೋಷನ್ ಇದೆ ಆ್ಯಂಡ್ ಮಧ್ಯದಲ್ಲಿ ಇದೊಂದು ಉಶ್ ಅಂತ ಬರುತ್ತೆ. ಅದಕ್ಕೆ ಅದನ್ನು ಡಿಲೀಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಟ್ರಾನ್ಸಿಷನ್ ಹಾಕೋಣ. ಸೊ ಇಲ್ಲಿ ಸಿಂಪಲ್ ಒಂದು ಲೆಫ್ಟ್ ಪ್ಯಾನ್ ಹಾಕೋಣ. ಯಾಕಂದರೆ ಇವರು ಈ ಕಡೆ ಕೂತಿದಾರಲ್ಲ, ಸೊ ಲೆಫ್ಟ್ ಮಾಡಿದ್ರೆ ಇವ್ರ ಬಾಡಿ ಕೂಡ ಈ ಥರ ಇರುತ್ತೆ. ಸೊ ತಳ್ಳಿರೋದು ಕರೆಕ್ಟಾಗಿ ಬರುತ್ತೆ. ಹಾಗೇನೆ ಇಲ್ಲಿ ಆ್ಯಡ್ ಸೌಂಡ್ನ ತೆಗ್ದಾಕ್ತಿದ್ದೀನಿ. ಇಲ್ಲಿ ಆ್ಯಡ್ ಅಂತ ಕೊಡ್ತೀನಿ.
ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಯಾಕೆ ಸೆಟ್ ಆಗ್ತಿದೆ ಅಂದರೆ ಆ ಬೀಟ್ ಕೂಡ ಅದೇ ರೀತಿ ಇದೆ, ಅದಕ್ಕೋಸ್ಕರ ಕರೆಕ್ಟಾಗಿ ಸೆಟ್ ಆಗ್ತಿದೆ. ಸೊ ಅಗೇನ್ ಇಲ್ಲಿ ಯಾಕೆ ನಾನು ಟ್ರಾನ್ಸಿಷನ್ ಹಾಕಿಲ್ಲ ಅಂದರೆ ನಮ್ಮದು ಈ ಬ್ಲ್ಯಾಕ್ ಓವರಲ್ಲಿ ಆಲ್ರೆಡಿ ಮೇಲಿಂದ ಬರ್ತಿದೆ ಅಲ್ವಾ, ಸೊ ಅದೇ ಒಂದು ಟ್ರಾನ್ಸಿಷನ್ ಫೀಲ್ ಕೊಡುತ್ತೆ, ಅಂದರೆ ಏನೋ ಒಂದು ನೆಕ್ಸ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರತಿ ಸತಿ ನೀವು ಟ್ರಾನ್ಸಿಷನ್ ಹಾಕಲೇಬೇಕು ಅನ್ನೋದೇನು ಮ್ಯಾಂಡೇಟ್ರಿ ಇಲ್ಲ. ಸೊ ಇಲ್ಲೂ ಅಷ್ಟೇ ನೋಡಿ, ಸೊ ಇಲ್ಲಿ ಕೆಳಗಿಂದ ಮೇಲೆ ಹೋಗ್ತಿದಾರಲ್ಲ, ಆ್ಯಂಡ್ ಇವರು ಕೂಡ ಜಂಪ್ ಮಾಡ್ತಿದ್ದಾರೆ. ಸೊ ಇಲ್ಲೊಂದು ಬಾಟಮ್ ಟು ಅಪ್ ಈ ಟ್ರಾನ್ಸಿಷನ್ ಹಾಕಿ ಮಾಡೋಣ. ಸೊ ಇವರು ಈ ರೀತಿ ಕೆಳಗೆ ಹೋಗ್ತಿದಾರಲ್ಲ, ಸೊ ಇಲ್ಲಿ ಒಂದು ಟ್ರಾನ್ಸಿಷನ್ ಟ್ರೈ ಮಾಡಿ ನೋಡೋಣ. ಅಗೇನ್ ಟ್ರಾನ್ಸಿಷನ್ ಇಲ್ದೇ ಚೆನ್ನಾಗಿದೆ, ಬಟ್ ನೋಡೋಣ ಒಂದ್ಸತಿ. ಸೊ ನಮಗೆ ಟ್ರಾನ್ಸಿಷನ್ ಈ ರೀತಿ ಆಗಬೇಕು. ಸೊ ಟಾಪ್ ಲೆಫ್ಟ್, ಓಕೆ. ಟೆಕ್ಸ್ಟ್ ಅನಿಮೇಷನ್ ಇವಾಗ. ಸೊ ಇಲ್ಲಿ ಟ್ರಾನ್ಸ್ಫಾರ್ಮ್ ಎನಿ ಸ್ಪೇಸ್ ಅಂತಿದೆ ಅಲ್ವಾ, ಇದನ್ನು ಟೆಕ್ಸ್ಟ್ ಪ್ರಿಸೆಟ್ಸ್ ನೋಡೋಣ. ಸೊ ಇಲ್ಲಿ ಟೆಕ್ಸ್ಟ್ ಪ್ರಿಸೆಟ್ಸಿಗೆ ಬಂದರೆ ನಮಗೆ ಇಲ್ಲಿ ಎಷ್ಟೊಂದಿದೆ. ಹಾಗೆ ನೀವು ಇಲ್ಲಿ ಸೈಜ್ ದೊಡ್ಡದಾಗಬೇಕಾದ್ರೆ ಇಲ್ಲಿ ಜಾಸ್ತಿ ಮಾಡ್ಬೋದು ತಮ್ಮನೇಲಲ್ಲಿ ನೋಡೋಕ್ಕೆ. ಸೊ ನಮಗಿಲ್ಲಿ ಫಾಸ್ಟಾಗೆ ಚೆನ್ನಾಗಿರೋ ಥರ ಬರಬೇಕು. ಸೊ ನಮ್ಮದು ಒಂಥರ ಫಂಕಿ ಅಬ್ಬಿಟ್ಟು ಎನರ್ಜೆಟಿಕ್ ಆಗಿದೆ ಅಲ್ವಾ, ಸೊ ಈ ಥರ ಸ್ವಲ್ಪ ಬೌನ್ಸಿ ಇರೋ ಥರ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೇಮ್ ಆ್ಯಡ್ ಸೆಲೆಕ್ಟ್ ಕೊಡಿ, ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಟೈಮ್ ಇಂಡಿಕೇಟರ್ನ ತೊಗೊಂಬನ್ನಿ, ಪ್ರೀಸೆಟ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಡಿ. ಸೊ ಇಲ್ಲಿ ಮೇಲೆ ಬಂದರೆ ಇಲ್ಲಿ ಮೇಲೆ ಪ್ಲೇಸ್ ಆಗಿರುತ್ತೆ ಇದು. ಸೊ ಇದು ನೋಡ್ಬೋದು ಡ್ಯೂರೇಷನ್ ತುಂಬ ಲಾಂಗ್ ಇದೆ. ಇಲ್ಲಿ ಎಲ್ಲಿವರೆಗೆ ಬೇಕು ಟೈಮ್ ಇಂಡಿಕೇಟರ್ನ ಇಲ್ಲಿ ತೊಗೊಂಬಂದು ಈ ಮಾರ್ಕರ್ನ ಸೆಲೆಕ್ಟ್ ಮಾಡಿ, ಆವಾಗ ಅಲ್ಲಿಗೆ ಅದು ಸೆಟ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ ಕ್ಲೀನಾಗಿ ಬಂದಿದೆ. ಸೊ ಈ ಟೆಕ್ಸ್ಟ್ನ ನೀವು ಇವಾಗ ಕಸ್ಟಮೈಸ್ ಮಾಡಬೇಕು. ಸೊ ಅಗೇನ್ ಇಲ್ಲಿ ಟ್ರಾನ್ಸ್ಫಾರ್ಮ್ ಎನಿ ಸ್ಪೇಸ್. ಸೊ ಅಗೇನ್ ಫಾಂಟ್ ಬಂದು ಮಾಂಟ್ಸರಾಟೊ, ಬ್ಲ್ಯಾಕ್, ಎಕ್ಸ್ಟ್ರಾ ಬೋಲ್ಡ್ ಇಲ್ಲ ಬ್ಲ್ಯಾಕ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಹಳೆ ಟೆಕ್ಸ್ಟ್ನ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇದನ್ನೇ ಆಲ್ಟ್ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಮಾಡಿ ಈ ಕಡೆ ತೊಗೊಂಬನ್ನಿ, ಪೇಸ್ಟ್ ಆಗುತ್ತೆ. ಇಂಟು ಯೋರ್ ಪರ್ಸನಲ್ ಫಿಟ್ನೆಸ್ 7. ಅಗೇನ್ ಇದ್ರದ್ದು ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೆ ತೊಗೊಂಬನ್ನಿ, ಕ್ಲಿಪ್ ಸೆಲೆಕ್ಟ್ ಮಾಡಿ ಇಲ್ಲಿವರೆಗೂ. ಸೊ ಇಲ್ಲಿ ಮೇ ಬಿ ನೀವು ಈ ಥರ ಕೂಡ ಟ್ರೈ ಮಾಡ್ಬೋದು.
ಫಿಟ್ನೆಸ್ ಸ್ಟುಡಿಯೋ ಇಲ್ಲಿ ಒಂದು ಫೇಡಿನ್ ಹಾಕ್ಬಿಟ್ಟು ಇದಕ್ಕೆ ವೇರ್ ಪ್ಯಾಷನ್ ಮೀಟ್ಸ್ ಪಾಸಿಬಿಲಿಟಿ ಇಲ್ಲಿ ಅಗೇನ್ ಮೇ ಬಿ ಬೇರೆ ಒಂದು ಪ್ರಿಸೆಟ್ನ ಸೆಲೆಕ್ಟ್ ಮಾಡೋಣ. ಸೇವಾಗಿಲ್ಲಿ ಇದು ಫೇಡ್ ಆಗಿ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದೆ. ಸೊ ನಮಗಿಲ್ಲಿ ಔಟ್ ಆನಿಮೇಷನ್ ಬರಬಾರ್ದು. ಸೊ ಅದಕ್ಕೆ ಇಲ್ಲಿ ಆನಿಮೇಷನ್ ಔಟ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಆನಿಮೇಷನ್ ಆಗಿ ಬರುತ್ತೆ ಅಷ್ಟೇ. ಸೊ ಇದನ್ನ ಇವಾಗ ಸ್ವಲ್ಪ ಕೆಳಗಡೆ ಪ್ಲೇಸ್ ಮಾಡಿ ಟ್ರಾನ್ಸ್ಫಾರ್ಮ್ ಬಂದರೆ ಪೊಸಿಷನ್. ಸೊ ಏನಿದು ಟೆಕ್ಸ್ಟು ಆ್ಯಂಡ್ ಇದು ಫಿಲ್ ಇಲ್ಲ, ಸ್ಟ್ರೋಕು ರೈಟ್. ನಾವು ಈ ಥರ ಎಂಡ್ ಇವಾಗ ಮಾಡಿರೋದ್ರಿಂದ ಇಲ್ಲಿ ಪ್ರಾಬಬ್ಲಿ ಈ ಲೋಗೋ ಬರ್ತಾ ಇರೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಇದನ್ನ ಇಲ್ಲಿ ತೊಗೊಂಡೋಗ್ಬಿಟ್ಟು ಇದೆ ಇಡಿ. ಸೊ ಅಗೇನ್ ಸೇಮ್ ಈ ಟೆಕ್ಸ್ಟ್ಗೆ ನಾವು ಇನ್ನೊಂದು ಆನಿಮೇಷನ್ ಹಾಕ್ಬೋದು. ಕಾಪಿ ಮಾಡ್ಕೊತಿದ್ದೀನಿ, ಡಿಲೀಟ್ ಮಾಡಿಬಿಟ್ಟು ಸಿಂಪಲ್ ಒಂದು ಫೇಡಿನ್ ಆನಿಮೇಷನ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿವರೆಗೂ ಮಾರ್ಕರ್ ಇದರದ್ದು ಸೈಜು ಚೇಂಜ್ ಮಾಡಬೇಕು. ಆ್ಯಂಡ್ ಇದು ಮಾನ್ಸರಾಟ್ ರೆಗ್ಯುಲರ್ ಅಥವಾ ಬೋಲ್ಡ್ ಕೊಟ್ಟಿದ್ವಿ ಅನ್ಕೋತೀನಿ. ಅಗೇನ್ ಇನ್ ಆನಿಮೇಷನ್ ತುಂಬ ತಗೋತಿದೆ ಆನಿಮೇಟ್ ಆಗಕ್ಕಂತ ಹೇಳಿದ್ರೆ ಇದು ಸ್ಪೀಡ್ ಇದೆ ನೋಡಿ, ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದು ಮೇ ಬಿ 150 ಕೊಡ್ಬೋದು. ಓ 17 seconds ಅಪ್ರಾಕ್ಸಿಮೇಟ್ ಆಗಿ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ಮತ್ತೊಮ್ಮೆ ನೋಡೋಣ. ಸೊ ಇದ್ರ ಮೇಲೆ ನೀವು ನೆಕ್ಸ್ಟು ಬೇಕಂದರೆ ಲೈಟ್ ಲಿಕ್ಸು ಓವರ್ಲೇಸು ಅದೆಲ್ಲ ಹಾಕ್ಬೋದು. ನಾನು ಯೂಶಲಿ ತುಂಬ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗೋಲ್ಲ, ಬಟ್ ಅಗೇನ್ ಅದು ಇನ್ನೊಂದು ಒಳ್ಳೆ ಎಫೆಕ್ಟ್ಸ್ ಕೊಡುತ್ತೆ ಅಷ್ಟೇ. ವಿಡಿಯೋ ಇವಾಗೆಲ್ಲ ಪ್ಲೇನ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಾನು ಕೆಲವೊಂದಷ್ಟು ಲೈಟ್ ಲಿಕ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸುಮ್ಮನೆ ಸೆಲೆಕ್ಟ್ ಮಾಡಿ ಪ್ಲೇಸ್ ಮಾಡಿ. ಲೈಟ್ ಲಿಕ್ಸ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಈ ಥರ ವಿಡಿಯೋ ಪ್ಲೇಸ್ ಮಾಡ್ತಿರಲ್ಲ, ಪ್ಲೇಸ್ ಮಾಡಿದ್ಮೇಲೆ ಇಲ್ಲಿ ಒಪಾಸಿಟಿನಲ್ಲಿ ಬಂದರೆ ಬ್ಲೆಂಡ್ ಮೋಡ್ ಅಂತಿರುತ್ತೆ. ಇದನ್ನು ಮಲ್ಟಿಪ್ಲೈ ಅಥವಾ ಓವರ್ಲೆ ಇಲ್ಲಾಂದರೆ ಸ್ಕ್ರೀನ್, ಈ 3 ಮೋಡ್ಸ್ನಲ್ಲಿ ಹಾಕ್ಬಿಟ್ಟು ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಬೇರೆ ಬೇರೆ ಥರ ಲುಕ್ ಬರುತ್ತೆ. ಪ್ಲೇ ಮಾಡಿದ್ರೆ ಇದು ತುಂಬ ಎಫೆಕ್ಟ್ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಒಪಾಸಿಟಿ ಇದನ್ನು ಕಮ್ಮಿ ಮಾಡ್ಕೊಳ್ಳಿ. 50%, 30% ಆ ರೀತಿ. ಸೊ ಯಾವ ಬ್ಲೆಂಡಿಂಗ್ ಮೋಡ್ ಯೂಸ್ ಮಾಡಬೇಕು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ರೀನ್ ಬ್ಲೆಂಡಿಂಗ್ ಮೋಡ್ ಯೂಸ್ ಮಾಡಿದ್ರೆ ಹಾಕಿರೋ ಲೈಟ್ ಲಿಕ್ಕು ನಿಮಗೆ ಬ್ರೈಟ್ ಆಗಿ ಬರುತ್ತೆ. ಮಲ್ಟಿಪ್ಲೈ ಯೂಸ್ ಮಾಡಿದ್ರೆ ಡಾರ್ಕ್ ಎಫೆಕ್ಟ್ ಕೊಡುತ್ತೆ. ಓವರ್ಲೇ ಯೂಸ್ ಮಾಡಿದ್ರೆ ಇನ್ ಬಿಟ್ವೀನ್.
ಸೊ ಯೂಶಲ್ ಆಗಿ ನಿಮ್ಮ ವಿಡಿಯೋ ತಕ್ಕನಂಗೆ 3 ಬ್ಲೆಂಡಿಂಗ್ ಮೋಡ್ಸ್ ಕೂಡ ಟ್ರೈ ಮಾಡಿ ನೋಡಿ. ಇಲ್ಲ ಇನ್ನು ಬೇರೆ ಬ್ಲೆಂಡಿಂಗ್ ಮೋಡ್ಸ್ ಇದೆ, ಡಿವೈಡ್, ಇದು ಕೂಡ ಬೇರೆ ಬೇರೆ ಟ್ರೈ ಮಾಡಿ ನೋಡಿ. ಹಾರ್ಡ್ ಲೈಟು, ಸಾಫ್ಟ್ ಲೈಟ್ ಈ ಥರದ್ದೆಲ್ಲ ಇರುತ್ತೆ. ಸೊ ನಿಮ್ಮ ವಿಡಿಯೋಗೆ ಯಾವುದು ನಿಮಗೆ ಇಷ್ಟ ಆಗುತ್ತೆ ಆ ಥರದನ್ನು ಹಾಕೊಳ್ಳಿ. ಇನ್ನೊಂದೇನಂದರೆ ಈ ಬ್ಲೆಂಡ್ ಮೋಡ್ ನೋಡ್ಬೋದು, ನಿಮ್ಮ ಟೆಕ್ಸ್ಟ್ನೆಲ್ಲ ಫುಲ್ ಡಾರ್ಕ್ ಆಗಿ ಮಾಡ್ತಿದೆ ಅಲ್ವಾ. ಈ ಟೆಕ್ಸ್ಟ್ ಎಲ್ಲ ನೀವು ಲೈಟ್ ಲಿಕ್ಸ್ ಮೇಲೆ ಹಾಕ್ಬಿಟ್ಟು ಲೈಟ್ ಲಿಕ್ಸು ಬರೀ ವಿಡಿಯೋ ಮೇಲೆ ಮಾತ್ರ ಅಪ್ಲೈ ಆಗೋ ಥರನೂ ನೀವು ಸೆಟ್ ಮಾಡ್ಕೋಬೋದು. ಈ ಟೆಕ್ಸ್ಟ್ ಇದನ್ನು ಮೇಲೆ ಪ್ಲೇಸ್ ಮಾಡ್ತೀನಿ, ಆವಾಗ ಬ್ರೈಟಾಗಿ ಕಾಣಿಸುತ್ತೆ ನಿಮಗೆ ಟೆಕ್ಸ್ಟ್ ಎಲ್ಲ. ಇಲ್ಲಿ ನಮಗೆ ಬ್ಲ್ಯಾಕ್ ಆಗಿರ್ಬೇಕು ರೀಜನು, ಅದಕ್ಕೆ ಇಲ್ಲಿ ಲೈಟ್ ಲಿಕ್ಸ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಅಗೇನ್ ನೀವು ಇನ್ನೂ ಟೈಮ್ ಸ್ಪೆಂಡ್ ಮಾಡಿ ಬೇಕಾದರೆ ಬೇರೆ ಲೈಟ್ ಲಿಕ್ಸ್ ನೋಡಿ. ನಿಮ್ಗೆ ಲೈಟ್ ಲಿಕ್ಸ್ ಸಿಕ್ಕಿಲ್ಲ, ಎಲ್ಲಿ ಹುಡ್ಕೋದು ಅಂತ ಹೇಳಿದ್ರೆ ಸೇಮ್ ಯೂಟ್ಯೂಬ್ಗೆ ಹೋಗಿ ಲೈಟ್ ಲಿಕ್ಸ್ ಓವರ್ಲೆ ಈ ಥರ ಏನಾದ್ರು ಸರ್ಚ್ ಮಾಡಿ. ಸೊ ನೋಡಿ, ಈ ಥರದ್ದು ಸಾಕಷ್ಟು ಲೈಟ್ ಲಿಕ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ನೀವು ಟ್ರಾನ್ಸಿಷನ್ಸ್ಗೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಏನೇ ಸಿಕ್ಕಿಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಸಿಗುತ್ತೆ. ಯೂಟ್ಯೂಬ್ ಇಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಎನ್ವಾಟೋ ಬಗ್ಗೆ ಹೇಳ್ತಾ ಇರ್ತೀನಲ್ವಾ. ಸೊ ಎನ್ವಾಟೋ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಈ ಥರದ್ದೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಸ್ಟಾಕ್ ವೀಡಿಯೋಸು, ಸೊ ಈ ಥರ ಸ್ಟಾಕ್ ಫುಟೇಜಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಹಾಗೇನು ರಾಯಲ್ಟಿ ಫ್ರೀ ಮ್ಯೂಸಿಕ್ ಕೂಡ ಸಿಗುತ್ತೆ ನಮಗೆ. ಲೈಟ್ ಲಿಕ್ಸ್ ಹೇಳಿದ್ನಲ್ಲ, ಲೈಟ್ ಲಿಕ್ಸ್ ಕೂಡ ಇಲ್ಲಿರುತ್ತೆ. ಸೊ ಸ್ಟಾಕ್ ಫುಟೇಜ್ ಬಂದರೆ ಲೈಟ್ ಲಿಕ್ಸ್ ಇಲ್ಲಿ ನೋಡ್ಬೋದು. ಸೊ ಇವರು ಎಷ್ಟೊಂದು ಇಲ್ಲಿ 10 ಟ್ರಾನ್ಸಿಷನ್ ಥರದ್ದು ಲೈಟ್ ಲಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ 60 ಲೈಟ್ ಲಿಕ್ಸ್ ಇದೆ, 300 ಲೈಟ್ ಲಿಕ್ಸ್ ಕೊಡ್ತಿದ್ದಾರೆ. ಸೊ ಇಷ್ಟೊಂದು ನಿಮಗೆ ಒಂದೇ ಡೌನ್ಲೋಡಲ್ಲಿ ಇಷ್ಟೊಂದು ಲೈಟ್ ಲಿಕ್ಸ್ ಸಿಗುತ್ತೆ. ಇದು ಒಂದ್ಸತಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೆ ನೋಡಿ ಈ ಥರ ವಿತ್ ಎಕ್ಸಾಂಪಲ್ಸ್ ತೋರಿಸ್ತಾರೆ. ಈ ಥರದ್ದು ಲೈಟ್ ಲಿಕ್ಸ್ ಇದೆಲ್ಲ ಹಾಗೇನು ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ 4 GB ಅಷ್ಟು ವೀಡಿಯೋಸ್ ಇರುತ್ತೆ ನಿಮಗೆ. ಸೊ ಅದಕ್ಕೆ ಈ ಥರದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಸೊ ಗುಡ್ ಇನ್ವೆಸ್ಟ್ಮೆಂಟ್ ಅದು. ಇವಾಗ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿದೆ, ಇದನ್ನು ರೆಂಡರ್ ಮಾಡೋಣ. ರೆಂಡರ್ ಮಾಡೋಕ್ಕೆ Ctrl+M ಪ್ರೆಸ್ ಮಾಡಿ, ಇಲ್ಲಾಂದರೆ ಇಲ್ಲಿ ಎಕ್ಸ್ಪೋರ್ಟ್ ಟ್ಯಾಬಿಗೆ ಬನ್ನಿ. ಸೊ ಇಲ್ಲಿ ಈ ಲೊಕೇಶನ್ ಅಂತಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಸೇವ್ ಮಾಡ್ಬೇಕಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ಯೂಟ್ಯೂಬ್ ಕ್ಲೈಂಟ್ ಬ್ರೀಫ್ ರೆಂಡರ್ಸ್, ಇಲ್ಲಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ. PP ಪ್ರೀಮಿಯರ್ ಪ್ರೋದಲ್ವಾ, ಅದಕ್ಕೋಸ್ಕರ ಓಪನ್ ಮಾಡಿಬಿಟ್ಟು ಆನ್ಲೈನ್ ಫಿಟ್ನೆಸ್ ವಿಡಿಯೋ, ಇದು ನೀವು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿರ್ತೀರಲ್ಲ ಅದೇ ಹೆಸರಲ್ಲಿ ಇಲ್ಲಿ ತೋರಿಸುತ್ತೆ. ಸೊ ನೀವು ಬೇಕಾದ್ರೆ ಬೇರೆ ಹೆಸರು ಕೊಡ್ಬೋದು. ನಾನು ಸದ್ಯಕ್ಕೆ ಇದೇ ಹೆಸರಲ್ಲಿ ಸೇವ್ ಮಾಡ್ತೀನಿ, ಸೇವ್ ಅಂತ ಕೊಡಿ. ಆಮೇಲೆ ಮ್ಯಾಚ್ ಸೋರ್ಸ್ ಅಡಾಪ್ಟಿವ್ ಹೈ ಬಿಟ್ ರೇಟ್ ಅಂತಿದೆ. ಸೊ ಡಿಫಾಲ್ಟಾಗೆ ಇದಿರುತ್ತೆ, ನಿಮ್ದ್ರಲ್ಲಿ ಈ ಥರ ಇಲ್ಲ ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಇದ್ರದ್ದು ಫೈಲ್ ಸೈಜ್ ಎಷ್ಟು ಅಂತ ಇಲ್ಲಿ ತೋರಿಸುತ್ತೆ ನಿಮಗೆ ಬಾಟಮ್ ಇದರಲ್ಲಿ, ಎಸ್ಟಿಮೇಟೆಡ್ ಫೈಲ್ ಸೈಜ್. ನಮ್ಮ ವಿಡಿಯೋ ಬಂದು 34 MB ಬರುತ್ತೆ. ಇದಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. ಇವಾಗ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ವಿಡಿಯೋ ಇವಾಗ ಎಕ್ಸ್ಪೋರ್ಟ್ ಆಗಿದೆ. ಸೊ ಒಂದ್ಸತಿ ಪ್ಲೇ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ. ಅಂದರೆ ತುಂಬ ಅಮೇಚರ್ ವರ್ಕ್ ಥರ ಎಲ್ಲ ಬೀಟ್ ಸಿಂಕು ಇದೆಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಬೇಕಾಗಿರುವಂಥ ಕಮ್ಯುನಿಕೇಷನ್ ಕೂಡ ನಾವು ಕ್ಲೀನಾಗಿ ತೋರಿಸಿದ್ದೀವಿ. ಸೊ ಡೀಸೆಂಟ್ ಆಗಿದೆ ವಿಡಿಯೋ. ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ಆನ್ಲೈನಲ್ಲಿ ನೀವು ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲಾದರೂ ನೀವು ಅಪ್ಲೋಡ್ ಮಾಡ್ಕೋಬೋದು. ಹೋಪ್ಫುಲಿ ನಿಮಗೆ ಈ ಒಂದು ಪ್ರಾಸೆಸ್ ಅಂದರೆ ಸ್ಟಾರ್ಟಿಂಗ್ ಹೇಗೆ ಐಡಿಯಾ ಮಾಡೋದು, ನನಗೆ ಯಾವ ಥರ ವೀಡಿಯೋ ಮಾಡ್ಬೇಕಂತ ಗೊತ್ತಿರಲ್ಲ, ಅಲ್ಲಿಂದ ಹಿಡಿದು ಒಂದು ಕಂಪ್ಲೀಟ್ ವೀಡಿಯೋ ಫಿನಿಶ್ ಮಾಡಿ ನಾನು ತೋರಿಸಿದ್ದೀನಿ ಯಾವ ಥರ ಇರುತ್ತೆ. ಕ್ಲೈಂಟ್ ಬ್ರೀಫ್ನ ಯಾವ ಥರ ಕಲೆಕ್ಟ್ ಮಾಡಬೇಕು, ಅಥವಾ ಯಾವ್ದಾದ್ರು ಕ್ಲೈಂಟ್ ಬಂದರೂ ಕೂಡ ಏನೇನು ಕ್ವಶನ್ ಕೇಳಬೇಕು, ನಿಮ್ಮ ಐಡಿಯೇಷನ್ಗೆ ನಿಮ್ಮ ಕೆಲಸ ಈಸಿ ಆಗೋಕ್ಕೆ ಏನೇನು ಬೇಕು ಅಂತ ಕ್ಲೀನಾಗಿ ತೋರಿಸಿದ್ದೀನಿ. ಆಮೇಲೆ ಆ್ಯಸೆಟ್ಸ್ ಎಲ್ಲ ಹೇಗೆ ಸೆಲೆಕ್ಟ್ ಮಾಡೋದು, ಎಲ್ಲಿಂದ ಸರ್ಚ್ ಮಾಡೋದು,
ಯಾವ ರೀತಿ ಹುಡ್ಕೋದು, ಆಮೇಲೆ ಬಂದಿರೋ ಬ್ರೀಫಿಂದ ಯೂಸ್ ಮಾಡಿಕೊಂಡು ನಾವು ChatGPT ಅಥವಾ AI ಯೂಸ್ ಮಾಡಿಕೊಂಡು ನಮ್ಮ ಕೆಲಸನ ಹೇಗೆ ಇನ್ನೂ ಸ್ವಲ್ಪ ಸುಲಭ ಮಾಡ್ಕೊಳ್ಳೋದು ಅನ್ನೋದೆಲ್ಲ ತೋರಿಸ್ಬಿಟ್ಟು ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಸೊ ಇದು ವಿಡಿಯೋ ಮೇ ಬಿ ತುಂಬ ಲೆಂದಿ ಇರ್ಬೋದು, ಬಟ್ ಹೆಲ್ಪ್ಫುಲ್ ವಿಡಿಯೋ ಅಂತ ಅನಿಸುತ್ತೆ. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಳಿ ನನಗೆ, ಇನ್ನೂ ಬೇರೆ ಇನ್ನೊಂದು ಕ್ಲೈಂಟ್ ಬ್ರೀಫ್ ತೊಗೊಂಡು ಇದೇ ರೀತಿ ಒಂದು 2-3 ವೀಡಿಯೋಸ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.